ನಿಮ್ಮ ಜರ್ನಿ ನೋಡ್ತಾ ಹೋದ್ರೆ ತುಂಬಾ ಹಿಂಗೆ ಡೌನಿಂದ ಹಿಡಿದು ಹತ್ತಿದಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ನಾವು ಕೂಡ ನಿಮ್ಗೆ ಸಣ್ಣ ವಯಸ್ಸಿಂದ ಮೇ ಬಿ ರಿಯಾಲಿಟಿ ಶೋಗಳ ಗಮನಿಸ್ಕೊಂಡು ಬಂದು ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ಹೇಗಿತ್ತು ಈ ಹಿಂದಿನ ಲೈಫು, ಈಗ ಪ್ರೆಸೆಂಟ್ ಇಲ್ಲಿ ಕೂತ್ಕೊಂಡಿದ್ದೀರಾ, ಏನೇನು ನೆನಪಾಗುತ್ತೆ, ಏನೇನು ಹೇಳಬಹುದು? ಅವಮಾನ, ಕಷ್ಟ, ದುಃಖ, ನಲಿವು, ಸಂಕಟ ಇದೆಲ್ಲವೂ ಕೂಡ ಬಂದು ಹೋಗಿದ್ದೇವೆ ಅಂತಲೇ ಹೇಳ್ಬೋದು. ಏನೇನು ನೆನಪಾಗುತ್ತೆ ಈ ಸಂದರ್ಭದಲ್ಲಿ? ಏನು ಗೊತ್ತಾ ಮೇಡಮ್, ಲೈಫಲ್ಲಿ ಯಾರು ಬೆಳೆಸ್ತಾರೆ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೆ ನಾವು ಬೆಳೆದ್ರೇ ಅನ್ನ ತಿನ್ನೋಕ್ಕಾಗೋದು. ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿದ್ದೀವಿ, ಗಂಡ್ಸು ಅಂತ ಹುಟ್ಟಿದ್ದೀವಿ, ಇಲ್ಲ ಹೆಣ್ಮಕ್ಳು ಅಂತ ಹುಟ್ಟಿರ್ತೀವಿ. ಅವ್ರು ಕಷ್ಟಪಟ್ರೆ ಅವ್ರು ಅನ್ನ ತಿನ್ನೋಕ್ಕಾಗೋದು. ಬೇರೆಯವ್ರು ಹೇಳ್ತಾರೆ ದೂರದಲ್ಲಿ ಬೆಟ್ಟ ನುಣಿಗೆ ಅಂತ. ಅದಕ್ಕೇನೆ ನಾವೇನು ಮಾಡ್ಬೇಕಂದ್ರೆ ನಮ್ಮಲ್ಲಿರೋ ಟ್ಯಾಲೆಂಟು ದೇವರು ಸರಸ್ವತಿ ಕಲೆ ಮತ್ತು ಲಕ್ಷ್ಮಿ ಒಲ್ದಿದ್ದಾಗ ನಮ್ಮನ್ನ ನಾವು ಹೆಂಗೆ ಗುರುತಿಸ್ಕೋಬೇಕು ಅನ್ನೋದನ್ನ ಕಲ್ತಿರ್ಬೇಕು. ಇಂಡಸ್ಟ್ರಿಲಿ ಕಾಲು ಎಳಿತಾರೆ ಬೆಳೆಸ್ತಾರೆ ಅನ್ನೋದಲ್ಲ, ಅವರೇ ಗೊತ್ತಿಲ್ಲಂಗೆ ಬಿದ್ದೋಗಿರ್ತಾರೆ. ಯಾವುದೋ ಸಂಘಗಳು ಮಾಡ್ಕೊಂಡು ತಪ್ಪು ಫ್ರೆಂಡ್ಶಿಪ್ಗಳು ಮಾಡ್ಕೊಂಡು. ಬಟ್ ನಾವೇನಂದ್ರೆ ನಮ್ಮ ಲೈಫಲ್ಲೂ ಒಂದು ಪ್ರತಿಯೊಬ್ಬ ಮನ್ಸಂತ ಹುಟ್ಟಿದ್ಮೇಲೆ ಮರಕ್ಕೆ ಬರಲ್ಲ, ಕಷ್ಟ ಮನ್ಸನ್ಗೆ ಬರೋದು. ಸೊ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಎಲ್ಲರ ಲೈಫಲ್ಲಿ. ಹತ್ತಿದ್ದಿ ಬಗ್ಗಿ ತಪ್ಗಿ ನಡೆದ್ರೇ ಒಂದು ಏನೋ ಆಗೋದು. ಒಂದು ಏನೋ ಆಗಿದೆ ಅಂದರೆ ಅದು ಕೋರ ಅಷ್ಟೇ. ಕೋರ ಆಗಿದೆ. ವರ್ಟಾಶಿ ಅವರು ತುಂಬ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ನೀವು ಫಸ್ಟ್ ಡೇ ಇದೇ 18ನೇ ತಾರೀಕು, ಸೊ ಫ್ರೈಡೇ 9:30 ಸ್ಟಾರ್ಟ್ ಆದರೆ 1 ಗಂಟೆಗೆಲ್ಲ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಕೋರ ಏನು ಅಂತ. ಅವತ್ತೊಂದು ದಿನ ವೆಯ್ಟ್. ಕೋರ ಅಂದರೆ ಮೇಡಮ್, ಈಗ ಬುಡಕಟ್ಟು ಜನಾಂಗದಲ್ಲಿ ನಾರ್ಮಲಾಗಿ ಮಾಡ್ತಿದ್ರಲ್ಲ, ಒಂದು ಸಿನಿಮಾ ಅಂದರೆ ಒಂದು ಗಾಡ್ ಸಬ್ಜೆಕ್ಟ್ ಯಾವ ಥರ ಮಾಡ್ತಾರೆ, ಕಷ್ಟ ನಲಿವು ಆ ಥರ ಮಾಡ್ತಾರೆ. ಬಟ್ ಇದರಲ್ಲಿ ಬೇರೆ ಕಂಟೆಂಟು. ಬಟ್ ಹೇಳೋಕ್ಕಾಗಲ್ಲ. ನೀವು ಟೀಸರು ಟ್ರೈಲರ್ ನೋಡಿದಾಗ ಬೇಸು ನಿಮ್ಗೆ ಒಂಚೂರು ಗೊತ್ತಾಗಲ್ಲ ಸ್ಟೋರಿ. ಬಟ್ ಸ್ಟೋರಿ ಹೇಳಿದ್ರೆ ಇವಾಗ ಜನಕ್ಕೆ ಏನಪ್ಪ ಕಿಟ್ಟಿ ಯಾವಾಗಲೇ ಹೇಳಿದ್ರು ಅಂತ ಅನಿಸ್ಬೋದು. ಬಟ್ ನಾನು ಹೇಳೋದೇನೆಂದರೆ ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ನಿಮಗೆ ವಾವ್ ಅನಿಸುತ್ತೆ. ಸುನಾಮಿ ಕಿಟ್ಟಿನ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಬೇರೆ ಥರನೇ ಇದೆ. ನಂದು ಸ್ಟಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕಟ್ ಮಾಡಿದ್ದೀನಿ. ಮತ್ತು ಸಾಂಗು ನಂದು ಒಪ್ಪಿಕೊಂಡಳು ಚರಿಷ್ಮಾ ಸಾಂಗ್ ಮಾಡ್ಬೇಕಾದ್ರೆ ನನ್ನ ಕಣ್ಣಿಗೆ ಏಟ್ ಬಿದ್ದುಬಿಟ್ಟಿತ್ತು ಲಾಸ್ಟ್. ನಾವು ಆವಾಗ ತುಂಬ ಶೂಟಿಂಗ್ ಮಾಡಿದವ್ರ ಟೈಮಲ್ಲಿ ಕಷ್ಟಪಟ್ಟು, ಯಾಕೆ ಶೂಟಿಂಗ್ ಪ್ಯಾಕಪ್ ಆದರೆ ಮತ್ತೆ ಪ್ರೊಡ್ಯೂಸರ್ ಪ್ರಾಬ್ಲಮ್ಮು, ಮಂಗಳೂರು ಚಿಕ್ಕಮ್ಮ ಆ ಕಡೆಲ್ಲ ಅಷ್ಟು ದೂರ ಹೋಗಿದ್ದೀವಿ. ಲಾಸ್ಟ್ 2 days ಇತ್ತು. ಹಂಗೂ ಕಣ್ಣಿಗೆ ತಲೆಗೆ ಬಟ್ಟೆ ಕಟ್ಕೊಂಡು ಒಪ್ಪಿಕೊಂಡಳು ಸಾಂಗ್ ನಾನು ಚರಿಷ್ಮಾ ತುಂಬ ಕಷ್ಟಪಟ್ಟು ಮಾಡೋದು. ತುಂಬ ಹಿಟ್ಟಾಯಿತು. ಜನನು ಹಂಗೆ ರೆಸ್ಪಾನ್ಸ್ ಮಾಡಿದರು. ಯಾವ ಶೆಟ್ಟಲ್ಲಿ ರಕ್ತ ಬರುತ್ತೆ ಆ ಸಿನಿಮಾ ಹಿಟ್ಟಾಗುತ್ತೆ ಅಂತ ಯಾವಾಗಲೂ ಹಳೆ ಗಾದಿ ಇದ್ದೇ ಇದೆ. ಅದಾದಮೇಲೆ ಇನ್ನು ನನ್ನ ಕೋರದಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಬೇಕು ಅಷ್ಟೇ ಕತ್ಕೆಟ್ ಬಿದ್ದುಬಿಟ್ಟಿತ್ತು. ರವಿ ವರ್ಮ ಸರ್ ಫೈಟ್ ಮಾಸ್ಟರ್ ಮಾಡಿಸಿದ್ದು ಸಖತ್ತಾಗಿ ಎಕ್ಸ್ಟ್ರಾರ್ಡಿನರಿಗೆ. ಮತ್ತು ಚಿನ್ನಯ್ಯ ಮಾಸ್ಟರ್, ಕೋರ ಚಿನ್ನಯ್ಯ ಮಾಸ್ಟರ್ ಅಂತ ಅವ್ರು ಅಸಿಸ್ಟೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಸ್ಟಂಟ್ಸ್ ಅಂತ ಹೇಳಿದಾಗ ಅವ್ರು ಅನ್ಕೊಡ್ತಿರೋ ಹೀರೋ ಅಂದರೆ ಕೈ ಬಗ್ಗಿಸಲ್ಲ, ಮೈ ಬಗ್ಗಿಸಲ್ಲ. ಹೊಸಬ್ರಿಗೆ ಹೇಳ್ತಾ ಇರೋದು. ಹೊಸಬ್ರು ಬಂದಾಗ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಬಟ್ ನಾನು ಹೊಸಬ ಅಂತ ಅವ್ರು ಯಾವತ್ತೂ ಅನಿಸಿಲ್ಲ. ಮಾರ್ಷಲ್ ಆರ್ಟ್ಸ್ ಬೇಸಿಕ್ ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲ್ ಮಾಡಿದ್ಮೇಲೆ ನಾನು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದು. ಅದರಿಂದ ತುಂಬ ಈಸಿ ಆಯಿತು. ಒಳ್ಳೆ ಪ್ರಾಕ್ಟೀಸ್ ಮಾಡೋದು, ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡಿದ್ವಿ, ಯೂನಿವರ್ಸಿಟಿಲಿ ಪ್ರಾಕ್ಟೀಸ್ ಮಾಡಿ ಫೈಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಬಂತು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಕೋರಾನ. ನೀವು ಬಂದು ಒಂದ್ಸತಿ ನೀವು ಕೋರ ನೋಡಿದ್ರೆ ಸುನಾಮಿ ಕಿಟ್ಟಿ ಕ್ಯಾರೆಕ್ಟರ್ ಏನು, ಸುನಾಮಿ ಕಿಟ್ಟಿ ಯಾವ ಥರ ಮಾಡಿದ್ದಾನೆ. ಬಟ್ ಕೆಲವರು ಅನ್ಕೋಬೋದು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ಆ್ಯಕ್ಟಿಂಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ರಿಯಲ್ ಆ್ಯಕ್ಟಿಂಗ್ ಯಾವ ಥರ ಮಾಡಿದ್ದೀನಿ ಅಂತ. ರಿಯಾಲಿಟಿ ಶೋಲ್ಲಿ ತುಂಬ ಮನೆ ಮಾತಾಗಿದೆ. ಸಮ್ ಟೈಮ್ ಲೈಫಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ನಾವೇನು ಹುಡ್ತಾನೆ ದೊಡ್ಡ ಶ್ರೀಮಂತರು ಮನೇಲಿ ಹುಟ್ಟಿಲ್ಲ. ಎಲ್ಲರೂ ಗೆಸ್ಟನ್ನು ಈಗ ನೀವು ಒಂದು ಆಂಕರಿಂಗ್ ಮಾಡ್ತಾ ಇದ್ದೀರ, ಒಬ್ರು ಕ್ವಶನ್ ಕೇಳ್ತೀರಂದ್ರೆ ನೀವು ಒಂದೇನೋ ಒಂದು ಹೊಟ್ಟೆಪಾಡು ಮಾಡಬೇಕು. ಹೆಣ್ಮಕ್ಳಾಗಿ ನಿಮಗೂ ಒಂದು ಟ್ಯಾಲೆಂಟ್ ಇದೆ. ನಾನು ನನ್ನ ಟ್ಯಾಲೆಂಟ್ನ ತೋರಿಸ್ಬೇಕು. ನಾನು ಮಾಡೋಕ್ಕಾಗಿಲ್ಲ ಅಂದ್ರೆ ಮಾಡಿರೋನಾರು ಕೂಡ ಖುಷಿ ಪಡ್ಬೇಕಂತ ಮೈಕ್ ಇಟ್ಕೊಂಡಿದ್ದೀರ ಅಂದ್ರೆ ನಿಮಗೂ ಒಂದು ಆಟ. ಇಂಡಸ್ಟ್ರಿಲಿ ಒಂದು ಮಾಡಬೇಕು, ಬೆಳಿಬೇಕು, ಏನೋ ಒಂದು ಕಷ್ಟಪಡ್ತಾ ಇದ್ದೀನಿ ಅಂತ. ಹೆಣ್ಮಕ್ಳುಗಳು ತುಂಬ ಹೊಸಬ್ರು ಒಳ್ಳೊಳ್ಳೆ ಹೀರೋಯಿನ್ಗಳಿದ್ದಾರೆ, ಅವರು ಬೆಳೀಲಿ ಅನ್ನೋದು ನನ್ನ ಆಸೆ. ಅದೇ ಥರ ಚರಿಷ್ಮಾ ಈಗ ಮಾಡಿದ್ದಾರೆ ನಮ್ಮ ಜೊತೆಲಿ. ಪಾಪ ಅವರು ಚೆನ್ನಾಗಾಗಲಿ. ಸೌಜನ್ಯ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಮುನಿ ಸರ್ ಇದ್ದಾರೆ. ಮಠಾಣ ಅಂತೂ ಎಕ್ಸ್ಟ್ರಾರ್ಡಿನರಿಗೆ ಮಾಡಿದ್ದಾರೆ. ಮತ್ತು ನಮ್ಮ ವರ್ಟಾಶಿ ಅವರು ಪ್ರತಿಯೊಬ್ಬ ಕ್ಯಾರೆಕ್ಟ್ರಿಗೂ ಜೀವ ತುಂಬಿದ್ದಾರೆ. ಹೊಸಬ್ರು ಹಳಬ್ರು ಅಂತಲ್ಲ, ಎಲ್ಲದಕ್ಕೂ ಜೀವ ತುಂಬಿದ್ದಾರೆ. ನನ್ನ ಅನಿಸಿಕೆ ಕೋರ ಬೇರೆ ಲೆವೆಲ್ಗೆ ಹೋಗ್ಬೇಕನ್ನೋದೇ ಆಸೆ ಇರೋದು. ಅದೇ ಥರ ನಮ್ಮ ಪ್ರೊಡ್ಯೂಸರ್ ಅಂತ ಹೇಳ್ತಿರಲ್ಲ, ಖಳನಾಯಕ, ಅವ್ರು ನೀವು ಪೋಸ್ಟ್ ನೋಡ್ಬೋದು. ಸಿನಿಮಾದಲ್ಲೇ ಬೇರೆ ಲೆವೆಲ್ ಅವ್ರು ಕಾಣ್ತಾರೆ. ವಿಜಯ್ ಸೇತುಪತಿ ಕನ್ನಡಕಕ್ಕೆ ನಾನು ಹೇಳ್ಬಲ್ಲ, ವಿಜಯ್ ಸೇತುಪತಿ ದೊಡ್ಡ ಸ್ಟಾರ್ ಇರ್ಬೋದು. ಬಟ್ ಈ ಕೋರ ಏನಾರು ಇಟ್ಟಾದ್ರೆ ಕನ್ನಡಕಕ್ಕೆ ಇವರೇ ವಿಜಯ್ ಸೇತುಪತಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಫೈಟ್, ಅವ್ರಿಗೂ ಫೈಟ್ ಇದೆ. ಅವ್ರದ್ದು ನಂದು ಟಗ್ ಆಫ್ ವಾರ್ ಫೈಟ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಅವ್ರದ್ದು ಇಡೀ ಸಿನಿಮಾದಲ್ಲಿ ಅವ್ರದ್ದು ಡೆತ್ ಕ್ಯಾರೆಕ್ಟರ್ ಇದೆ. ಅವ್ರದ್ದೇ ಆದಂಥ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ವಿಲನ್ಗೆ ಯಾವ ಥರ ಕೊಡಬೇಕು ಪ್ರೆಸೆಂಟು ಆ ಥರ ತೋರಿಸಿದ್ದಾರೆ. ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನಿಮ್ಮ ಸಪೋರ್ಟು ಪ್ರೀತಿ ನನಗೆ ಯಾವಾಗಲೂ ಇರಬೇಕು. ರಿಯಾಲಿಟಿ ಶೋಲ್ಲಿ ಮನೆ ನೋಡಿರೋ ಸುನಾಮಿ ಕಿಟ್ಟಿನ ಸಿನಿಮಾದಲ್ಲಿ ಬೆಳೆಸಿ ಆರೈಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡೋದು. ಬಡವ್ರ ಮಕ್ಕಳು ಬೆಳಿಬೇಕಂತ ದೊಡ್ಡವ್ರು ಹೇಳ್ತಾರೆ. ಬರೀ ಬಾಯಲ್ಲಿ ಮಾತ್ರ ಹೇಳಿದ್ರೆ ಆಗಲ್ಲ, ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.